ರಾಜರವಾಣಿಯ ಬಾಂಡಿಯಲ್ಲಿ ಊರಿಗೆ ಊರೇ ಖಾಲಿಯಾಗಿದೆ. ಅಂದ್ರೆ ಮೊದಲು ಯಾವ ರೀತಿ ಪರಿಸ್ಥಿತಿ ಇತ್ತು, ಆ ಪರಿಸ್ಥಿತಿ ನಿರ್ಮಾಣವಾದ ಹಿನ್ನೆಲೆ ಆ ಸಂದರ್ಭದಲ್ಲಿ ಊರಿಗೆ ಊರೇ ಖಾಲಿಯಾಗಿತ್ತು. ಮನೆಗಳನ್ನ ಖಾಲಿ ಮಾಡಿ ವಿಶ್ರಾಂತಿ ಕೇಂದ್ರಕ್ಕೆ ಶಿಫ್ಟ್ ಆಗಿದ್ದಾರೆ ಅಲ್ಲಿನ ಜನ. ಶೆಲ್ಲಿಂಗ್ ದಾಳಿಯಲ್ಲಿ ನರ್ಗಿಸ್ ಬಾನು ಎಂಬ ಮಹಿಳೆ ಸಾವನ್ನಪ್ಪಿದ್ರು. ಶೆಲ್ಲಿಂಗ್ ದಾಳಿಯ ಭಯದಲ್ಲಿ ಜನ ಬೇರೆ ಕಡೆ ಶಿಫ್ಟ್ ಆಗ್ತಾ ಇದ್ದಾರೆ. ಆತಂಕದಲ್ಲೇ ಕಾಲ ಕಳೆಯುವಂತಹ ಸಮಯ. ನರ್ಗಿಸ್ ಬಾನು ಮನೆಯಿಂದಲೇ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇದ್ದೀವಿ. ಅಲ್ಲಿ ಸದ್ಯಕ್ಕೆ ಯಾವ ರೀತಿಯ ಪರಿಸ್ಥಿತಿ ಇದೆ ನೋಡಿ, ಆ ದೃಶ್ಯಗಳನ್ನ ಗಮನಿಸಿ ತಾವು. ಶೆಲ್ ದಾಳಿಯಿಂದಾಗಿ ಮನೆಯ ಗೋಡೆಗಳು ಬಿರುಕ್ಬಿಟ್ಟಿವೆ. ಪಾಕಿಸ್ತಾನ ಸೇನೆ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿ ಭಾರತದ ಸೈನಿಕರ ಮೇಲೆ ದಾಳಿಯನ್ನ ಮಾಡ್ತಾ ಇದೆ. ಅದ್ರ ಜೊತೆಗೆ ನಾಗರಿಕರನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡಿ ಸಂಪೂರ್ಣವಾಗಿ ಕೆಲವು ಭಾಗಗಳಲ್ಲಿ ಡ್ಯಾಮೇಜ್ ಅನ್ನ ಮಾಡಿದೆ. ಈಗ ಈ ಒಂದು ಆತಂಕದಿಂದಾಗಿ ಜನ ಊರೇ ಖಾಲಿ ಮಾಡಿ ಬೇರೆ ಬೇರೆ ಸೇಫರ್ ಸ್ಥಳಗಳಿಗೆ ಹೋಗಿ ಅಲ್ಲಿ ಆಶ್ರಯವನ್ನ ಪಡಿತಾ ಇದ್ದಾರೆ. ನಾನು ಇರುವಂತ ಸ್ಥಳ ಇದೆಯಲ್ಲ, ಇದು ರಾಜರವಾಣಿ ಬಾಂಡಿ ಅಂತೇಳಿ. ಈ ಗ್ರಾಮದಲ್ಲಿ ಇರುವಂತ ಎಲ್ಲಾ ಮನೆಗಳಲ್ಲಿರುವಂತ ಎಲ್ಲರೂ ಕೂಡ ಖಾಲಿ ಮಾಡಿ ಹೋಗಿದ್ದಾರೆ. ಜೊತೆಗೆ ಮೊನ್ನೆ ಆದಂತ ಶೆಲ್ಲಿಂಗ್ ನಲ್ಲಿ ಈ ಮನೆಯ ಲೇಡಿಯೊಬ್ರು ಮೃತಪಟ್ಟಿದ್ದಾರೆ. ಆ ಮನೆಯ ಲೇಡಿಯೊಬ್ರು ಶೆಲ್ಲಿಂಗ್ ಆದಾಗ ಮೃತಪಟ್ಟಿದ್ದಾರೆ. ನರ್ಗಿಸ್ ಬಾನು ಅಂತ ಹೇಳಿ ಅವ್ರ ಹೆಸರು. ನರ್ಗಿಸ್ ಬಾನು ಅನ್ನೋರು ಮೊನ್ನೆ ಆದಂತ ಶೆಲ್ಲಿಂಗ್ ನಲ್ಲಿ, ಪಾಕಿಸ್ತಾನದ ಶೆಲ್ಲಿಂಗ್ ನಲ್ಲಿ ಆ ಮನೆಯೊಬ್ರು ನೀವೇನ್ ನೋಡ್ತಾ ಇದೀರಲ್ಲ, ಆ ಮನೆಯ ನಿವಾಸಿ ನರ್ಗಿಸ್ ಬಾನು ಅಂತ ಹೇಳಿ ಮೃತಪಟ್ಟಿದ್ದಾರೆ. ಈ ಮನೆಯವರಿಗೆಲ್ಲರಿಗೂ ಕೂಡ ಆತಂಕ, ಭಯ ಇದೆ. ಆ ಕಾರಣದಿಂದ ಅವರೆಲ್ಲರೂ ಕೂಡ ಈಗ ಮನೆಗಳನ್ನ ಖಾಲಿ ಮಾಡಿ ಬೇರೆ ಬೇರೆ ಸೇಫರ್ ಜಾಗಗಳಿಗೆ, ಕೆಲವು ನಿರಾಶ್ರಿತ ಕೇಂದ್ರಗಳಿಗೆ ಹೋಗಿರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಈಗ ಈ ಊರಿಗೆ ಊರೇ ಖಾಲಿ ಆಗಿದೆ. ಇಲ್ಲಿ ಯಾರೂ ಕೂಡ ಇಲ್ಲ. ಇಲ್ಲಿನ ನಿವಾಸಿಗಳೆಲ್ಲರೂ ಕೂಡ ಖಾಲಿ ಮಾಡಿರೋದು. ಈಗ ಅವರಿಗೆ ಇದರ ತೀವ್ರತೆ ಎಷ್ಟಿತ್ತು ಅಂತ ಕೇಳಿದ್ರೆ, ಆ ಕಡೆಯಿಂದ ಶೆಲ್ಲಿಂಗ್ ಆಗುತ್ತೆ, ಇಲ್ಲಿ ಮನೆಗಳ ಮೇಲೆಲ್ಲ ಅಟ್ಯಾಕ್ ಆಗುತ್ತೆ, ಮನೆಗಳೆಲ್ಲ ಧ್ವಂಸ ಆಗಿದ್ದಾವೆ. ಅದ್ರ ಜೊತೆಗೆ ತಮ್ಮ ಮನೆಯ ಆ ಯುವತಿಯೊಬ್ಳು ಕೂಡ ಈಗ ತನ್ನ ಜೀವವನ್ನ ಕಳ್ಕೊಂಡಿದ್ದಾಳೆ. ಆಕೆ ಹೆಸರು ನಸ್ರಿತ್ ಬಾನು ಅಂತ ಹೇಳಿ. ಶೆಲ್ಲಿಂಗ್ ಆಗಿದೆ, ನಮಗೆ ಭಯ ಇದೆ, ಹಾಗಾಗಿ ನಾವು ಊರಿಗೂರೇ ಖಾಲಿ ಮಾಡಿದ್ದೀವಿ ಅನ್ನೋದನ್ನ ಈ ಚಾಚಾ ಹೇಳ್ತಾ ಇದ್ದಾರೆ. ಆ ಮೂಲಕ ಈಗ ನಮ್ಗೊಂದು ಬಂಕರು ಇಲ್ಲ, ಉಳ್ಕೊಳ್ಳೋದಕ್ಕೆ ಏನೂ ಕೂಡ ಇಲ್ಲ. ಹಂಗಾಗಿ ನಾವು ನಿರಾಶ್ರಿತರ ಕೇಂದ್ರದಲ್ಲಿದ್ದೀವಿ. ಬಾರಾಮುಲ್ಲಾ ಹೋಗಿದ್ದೀವಿ. ನಮ್ಮ ಮನೆಯ ಆ ಮನೆ ಇದೆಯಲ್ಲ, ಅಲ್ಲಿನ ನರ್ಗಿಸ್ ಬಾನು ಅನ್ನೋರು ಡೆತ್ ಆಗಿದ್ದಾರೆ, ಶೆಲ್ಲಿಂಗ್ ಅಟ್ಯಾಕ್ ಆಗಿ ಡೆತ್ ಆಗಿದ್ದಾರೆ ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ. ಸದ್ಯಕ್ಕಂತೂ ಆತಂಕ ಇದೆ ಅನ್ನೋದು ಅವರ ಮಾತಾಗಿದೆ. ರಾಜರವಾಣಿಯ ಬಾಂಡಿಯಲ್ಲಿ ಊರಿಗೆ ಊರೇ ಖಾಲಿಯಾಗಿದೆ. ಅಂದ್ರೆ ಮೊದಲು ಯಾವ ರೀತಿ ಪರಿಸ್ಥಿತಿ ಇತ್ತು, ಆ ಪರಿಸ್ಥಿತಿ ನಿರ್ಮಾಣವಾದ ಹಿನ್ನೆಲೆ ಆ ಸಂದರ್ಭದಲ್ಲಿ ಊರಿಗೆ ಊರೇ ಖಾಲಿಯಾಗಿತ್ತು. ಮನೆಗಳನ್ನ ಖಾಲಿ ಮಾಡಿ ವಿಶ್ರಾಂತಿ ಕೇಂದ್ರಕ್ಕೆ ಶಿಫ್ಟ್ ಆಗಿದ್ದಾರೆ ಅಲ್ಲಿನ ಜನ. ಶೆಲ್ಲಿಂಗ್ ದಾಳಿಯಲ್ಲಿ ನರ್ಗಿಸ್ ಬಾನು ಎಂಬ ಮಹಿಳೆ ಸಾವನ್ನಪ್ಪಿದ್ರು. ಶೆಲ್ಲಿಂಗ್ ದಾಳಿಯ ಭಯದಲ್ಲಿ ಜನ ಬೇರೆ ಕಡೆ ಶಿಫ್ಟ್ ಆಗ್ತಾ ಇದ್ದಾರೆ. ಆತಂಕದಲ್ಲೇ ಕಾಲ ಕಳೆಯುವಂತಹ ಸಮಯ. ನರ್ಗಿಸ್ ಬಾನು ಮನೆಯಿಂದಲೇ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇದ್ದೀವಿ. ಅಲ್ಲಿ ಸದ್ಯಕ್ಕೆ ಯಾವ ರೀತಿಯ ಪರಿಸ್ಥಿತಿ ಇದೆ ನೋಡಿ, ಆ ದೃಶ್ಯಗಳನ್ನ ಗಮನಿಸಿ ತಾವು. ಶೆಲ್ ದಾಳಿಯಿಂದಾಗಿ ಮನೆಯ ಗೋಡೆಗಳು ಬಿರುಕ್ಬಿಟ್ಟಿವೆ. ಪಾಕಿಸ್ತಾನ ಸೇನೆ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿ ಭಾರತದ ಸೈನಿಕರ ಮೇಲೆ ದಾಳಿಯನ್ನ ಮಾಡ್ತಾ ಇದೆ. ಅದ್ರ ಜೊತೆಗೆ ನಾಗರಿಕರನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡಿ ಸಂಪೂರ್ಣವಾಗಿ ಕೆಲವು ಭಾಗಗಳಲ್ಲಿ ಡ್ಯಾಮೇಜ್ ಅನ್ನ ಮಾಡಿದೆ. ಈಗ ಈ ಒಂದು ಆತಂಕದಿಂದಾಗಿ ಜನ ಊರೇ ಖಾಲಿ ಮಾಡಿ ಬೇರೆ ಬೇರೆ ಸೇಫರ್ ಸ್ಥಳಗಳಿಗೆ ಹೋಗಿ ಅಲ್ಲಿ ಆಶ್ರಯವನ್ನ ಪಡಿತಾ ಇದ್ದಾರೆ. ನಾನು ಇರುವಂತ ಸ್ಥಳ ಇದೆಯಲ್ಲ, ಇದು ರಾಜರವಾಣಿ ಬಾಂಡಿ ಅಂತೇಳಿ. ಈ ಗ್ರಾಮದಲ್ಲಿ ಇರುವಂತ ಎಲ್ಲಾ ಮನೆಗಳಲ್ಲಿರುವಂತ ಎಲ್ಲರೂ ಕೂಡ ಖಾಲಿ ಮಾಡಿ ಹೋಗಿದ್ದಾರೆ. ಜೊತೆಗೆ ಮೊನ್ನೆ ಆದಂತ ಶೆಲ್ಲಿಂಗ್ ನಲ್ಲಿ ಈ ಮನೆಯ ಲೇಡಿಯೊಬ್ರು ಮೃತಪಟ್ಟಿದ್ದಾರೆ. ಆ ಮನೆಯ ಲೇಡಿಯೊಬ್ರು ಶೆಲ್ಲಿಂಗ್ ಆದಾಗ ಮೃತಪಟ್ಟಿದ್ದಾರೆ. ನರ್ಗಿಸ್ ಬಾನು ಅಂತ ಹೇಳಿ ಅವ್ರ ಹೆಸರು. ನರ್ಗಿಸ್ ಬಾನು ಅನ್ನೋರು ಮೊನ್ನೆ ಆದಂತ ಶೆಲ್ಲಿಂಗ್ ನಲ್ಲಿ, ಪಾಕಿಸ್ತಾನದ ಶೆಲ್ಲಿಂಗ್ ನಲ್ಲಿ ಆ ಮನೆಯೊಬ್ರು ನೀವೇನ್ ನೋಡ್ತಾ ಇದೀರಲ್ಲ, ಆ ಮನೆಯ ನಿವಾಸಿ ನರ್ಗಿಸ್ ಬಾನು ಅಂತ ಹೇಳಿ ಮೃತಪಟ್ಟಿದ್ದಾರೆ. ಈ ಮನೆಯವರಿಗೆಲ್ಲರಿಗೂ ಕೂಡ ಆತಂಕ, ಭಯ ಇದೆ. ಆ ಕಾರಣದಿಂದ ಅವರೆಲ್ಲರೂ ಕೂಡ ಈಗ ಮನೆಗಳನ್ನ ಖಾಲಿ ಮಾಡಿ ಬೇರೆ ಬೇರೆ ಸೇಫರ್ ಜಾಗಗಳಿಗೆ, ಕೆಲವು ನಿರಾಶ್ರಿತ ಕೇಂದ್ರಗಳಿಗೆ ಹೋಗಿರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಈಗ ಈ ಊರಿಗೆ ಊರೇ ಖಾಲಿ ಆಗಿದೆ. ಇಲ್ಲಿ ಯಾರೂ ಕೂಡ ಇಲ್ಲ. ಇಲ್ಲಿನ ನಿವಾಸಿಗಳೆಲ್ಲರೂ ಕೂಡ ಖಾಲಿ ಮಾಡಿರೋದು. ಈಗ ಅವರಿಗೆ ಇದರ ತೀವ್ರತೆ ಎಷ್ಟಿತ್ತು ಅಂತ ಕೇಳಿದ್ರೆ, ಆ ಕಡೆಯಿಂದ ಶೆಲ್ಲಿಂಗ್ ಆಗುತ್ತೆ,
ಇಲ್ಲಿ ಮನೆಗಳ ಮೇಲೆಲ್ಲ ಅಟ್ಯಾಕ್ ಆಗುತ್ತೆ, ಮನೆಗಳೆಲ್ಲ ಧ್ವಂಸ ಆಗಿದ್ದಾವೆ. ಅದ್ರ ಜೊತೆಗೆ ತಮ್ಮ ಮನೆಯ ಆ ಯುವತಿಯೊಬ್ಳು ಕೂಡ ಈಗ ತನ್ನ ಜೀವವನ್ನ ಕಳ್ಕೊಂಡಿದ್ದಾಳೆ. ಆಕೆ ಹೆಸರು ನಸ್ರಿತ್ ಬಾನು ಅಂತ ಹೇಳಿ. ಶೆಲ್ಲಿಂಗ್ ಆಗಿದೆ, ನಮಗೆ ಭಯ ಇದೆ, ಹಾಗಾಗಿ ನಾವು ಊರಿಗೂರೇ ಖಾಲಿ ಮಾಡಿದ್ದೀವಿ ಅನ್ನೋದನ್ನ ಈ ಚಾಚಾ ಹೇಳ್ತಾ ಇದ್ದಾರೆ. ಆ ಮೂಲಕ ಈಗ ನಮ್ಗೊಂದು ಬಂಕರು ಇಲ್ಲ, ಉಳ್ಕೊಳ್ಳೋದಕ್ಕೆ ಏನೂ ಕೂಡ ಇಲ್ಲ, ಹಂಗಾಗಿ ನಾವು ನಿರಾಶ್ರಿತರ ಕೇಂದ್ರದಲ್ಲಿದ್ದೀವಿ. ಬಾರಾಮುಲ್ಲಾ ಹೋಗಿದ್ದೀವಿ. ನಮ್ಮ ಮನೆಯ ಆ ಮನೆ ಇದೆಯಲ್ಲ, ಅಲ್ಲಿನ ನರ್ಗಿಸ್ ಬಾನು ಅನ್ನೋರು ಡೆತ್ ಆಗಿದ್ದಾರೆ, ಶೆಲ್ಲಿಂಗ್ ಅಟ್ಯಾಕ್ ಆಗಿ ಡೆತ್ ಆಗಿದ್ದಾರೆ ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ. ಸದ್ಯಕ್ಕಂತೂ ಆತಂಕ ಇದೆ ಅನ್ನೋದು ಅವರ ಮಾತಾಗಿದೆ. ರಾಜರವಾಣಿಯ ಬಾಂಡಿಯಲ್ಲಿ ಊರಿಗೆ ಊರೇ ಖಾಲಿಯಾಗಿದೆ. ಅಂದ್ರೆ ಮೊದಲು ಯಾವ ರೀತಿ ಪರಿಸ್ಥಿತಿ ಇತ್ತು, ಆ ಪರಿಸ್ಥಿತಿ ನಿರ್ಮಾಣವಾದ ಹಿನ್ನೆಲೆ ಆ ಸಂದರ್ಭದಲ್ಲಿ ಊರಿಗೆ ಊರೇ ಖಾಲಿಯಾಗಿತ್ತು. ಮನೆಗಳನ್ನ ಖಾಲಿ ಮಾಡಿ ವಿಶ್ರಾಂತಿ ಕೇಂದ್ರಕ್ಕೆ ಶಿಫ್ಟ್ ಆಗಿದ್ದಾರೆ ಅಲ್ಲಿನ ಜನ. ಶೆಲ್ಲಿಂಗ್ ದಾಳಿಯಲ್ಲಿ ನರ್ಗಿಸ್ ಬಾನು ಎಂಬ ಮಹಿಳೆ ಸಾವನ್ನಪ್ಪಿದ್ರು. ಶೆಲ್ಲಿಂಗ್ ದಾಳಿಯ ಭಯದಲ್ಲಿ ಜನ ಬೇರೆ ಕಡೆ ಶಿಫ್ಟ್ ಆಗ್ತಾ ಇದ್ದಾರೆ. ಆತಂಕದಲ್ಲೇ ಕಾಲ ಕಳೆಯುವಂತಹ ಸಮಯ. ನರ್ಗಿಸ್ ಬಾನು ಮನೆಯಿಂದಲೇ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇದ್ದೀವಿ. ಅಲ್ಲಿ ಸದ್ಯಕ್ಕೆ ಯಾವ ರೀತಿಯ ಪರಿಸ್ಥಿತಿ ಇದೆ ನೋಡಿ, ಆ ದೃಶ್ಯಗಳನ್ನ ಗಮನಿಸಿ ತಾವು. ಶೆಲ್ ದಾಳಿಯಿಂದಾಗಿ ಮನೆಯ ಗೋಡೆಗಳು ಬಿರುಕ್ಬಿಟ್ಟಿವೆ. ಪಾಕಿಸ್ತಾನ ಸೇನೆ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿ ಭಾರತದ ಸೈನಿಕರ ಮೇಲೆ ದಾಳಿಯನ್ನ ಮಾಡ್ತಾ ಇದೆ. ಅದ್ರ ಜೊತೆಗೆ ನಾಗರಿಕರನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡಿ ಸಂಪೂರ್ಣವಾಗಿ ಕೆಲವು ಭಾಗಗಳಲ್ಲಿ ಡ್ಯಾಮೇಜ್ ಅನ್ನ ಮಾಡಿದೆ. ಈಗ ಈ ಒಂದು ಆತಂಕದಿಂದಾಗಿ ಜನ ಊರೇ ಖಾಲಿ ಮಾಡಿ ಬೇರೆ ಬೇರೆ ಸೇಫರ್ ಸ್ಥಳಗಳಿಗೆ ಹೋಗಿ ಅಲ್ಲಿ ಆಶ್ರಯವನ್ನ ಪಡಿತಾ ಇದ್ದಾರೆ. ನಾನು ಇರುವಂತ ಸ್ಥಳ ಇದೆಯಲ್ಲ, ಇದು ರಾಜರವಾಣಿ ಭಾಂಡಿ ಅಂತೇಳಿ. ಈ ಗ್ರಾಮದಲ್ಲಿ ಇರುವಂತ ಎಲ್ಲಾ ಮನೆಗಳಲ್ಲಿರುವಂತ ಎಲ್ಲರೂ ಕೂಡ ಖಾಲಿ ಮಾಡಿ ಹೋಗಿದ್ದಾರೆ. ಜೊತೆಗೆ ಮೊನ್ನೆ ಆದಂತ ಶೆಲ್ಲಿಂಗ್ ನಲ್ಲಿ ಈ ಮನೆಯ ಲೇಡಿಯೊಬ್ರು ಮೃತಪಟ್ಟಿದ್ದಾರೆ. ಆ ಮನೆಯ ಲೇಡಿಯೊಬ್ರು ಶೆಲ್ಲಿಂಗ್ ಆದಾಗ ಮೃತಪಟ್ಟಿದ್ದಾರೆ. ನರ್ಗಿಸ್ ಬಾನು ಅಂತ ಹೇಳಿ ಅವ್ರ ಹೆಸರು. ನರ್ಗಿಸ್ ಬಾನು ಅನ್ನೋರು ಮೊನ್ನೆ ಆದಂತ ಶೆಲ್ಲಿಂಗ್ ನಲ್ಲಿ, ಪಾಕಿಸ್ತಾನದ ಶೆಲ್ಲಿಂಗ್ ನಲ್ಲಿ ಆ ಮನೆಯೊಬ್ರು, ನೀವೇನ್ ನೋಡ್ತಾ ಇದೀರಲ್ಲ, ಆ ಮನೆಯ ನಿವಾಸಿ ನರ್ಗಿಸ್ ಬಾನು ಅಂತ ಹೇಳಿ ಮೃತಪಟ್ಟಿದ್ದಾರೆ. ಈ ಮನೆಯವರಿಗೆಲ್ಲರಿಗೂ ಕೂಡ ಆತಂಕ, ಭಯ ಇದೆ. ಆ ಕಾರಣದಿಂದ ಅವರೆಲ್ಲರೂ ಕೂಡ ಈಗ ಮನೆಗಳನ್ನ ಖಾಲಿ ಮಾಡಿ ಬೇರೆ ಬೇರೆ ಸೇಫರ್ ಜಾಗಗಳಿಗೆ, ಕೆಲವು ನಿರಾಶ್ರಿತ ಕೇಂದ್ರಗಳಿಗೆ ಹೋಗಿರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಈಗ ಈ ಊರಿಗೆ ಊರೇ ಖಾಲಿ ಆಗಿದೆ, ಇಲ್ಲಿ ಯಾರೂ ಕೂಡ ಇಲ್ಲ. ಇಲ್ಲಿನ ನಿವಾಸಿಗಳೆಲ್ಲರೂ ಕೂಡ ಖಾಲಿ ಮಾಡಿರೋದು. ಈಗ ಅವರಿಗೆ ಇದರ ತೀವ್ರತೆ ಎಷ್ಟಿತ್ತು ಅಂತ ಕೇಳಿದ್ರೆ, ಆ ಕಡೆಯಿಂದ ಶೆಲ್ಲಿಂಗ್ ಆಗುತ್ತೆ, ಇಲ್ಲಿ ಮನೆಗಳ ಮೇಲೆಲ್ಲ ಅಟ್ಯಾಕ್ ಆಗುತ್ತೆ, ಮನೆಗಳೆಲ್ಲ ಧ್ವಂಸ ಆಗಿದ್ದಾವೆ. ಅದ್ರ ಜೊತೆಗೆ ತಮ್ಮ ಮನೆಯ ಆ ಯುವತಿಯೊಬ್ಳು ಕೂಡ ಈಗ ತನ್ನ ಜೀವವನ್ನ ಕಳ್ಕೊಂಡಿದ್ದಾಳೆ. ಆಕೆ ಹೆಸರು ನಸ್ರಿತ್ ಬಾನು ಅಂತ ಹೇಳಿ. ಶೆಲ್ಲಿಂಗ್ ಆಗಿದೆ, ನಮಗೆ ಭಯ ಇದೆ, ಹಾಗಾಗಿ ನಾವು ಊರಿಗೂರೇ ಖಾಲಿ ಮಾಡಿದ್ದೀವಿ ಅನ್ನೋದನ್ನ ಈ ಚಾಚಾ ಹೇಳ್ತಾ ಇದ್ದಾರೆ. ಆ ಮೂಲಕ ಈಗ ನಮ್ಗೊಂದು ಬಂಕರು ಇಲ್ಲ, ಉಳ್ಕೊಳ್ಳೋದಕ್ಕೆ ಏನೂ ಕೂಡ ಇಲ್ಲ, ಹಂಗಾಗಿ ನಾವು ನಿರಾಶ್ರಿತ